ಎಳೆಯವರಿಂದ ಹಳಬರವರೆಗೆ ಶಾರದಾನುಗ್ರಹ ಇಲ್ಲದೆ ಬದುಕುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಲಸ ನಾವು ಮಾಡಬೇಕು ಅಂತ ಇದ್ದರೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಾವು ಅದಕ್ಕೆ ಉದ್ಯುಕ್ತರಾಗಬೇಕಾಗ್ತದೆ. ಆ ಬುದ್ಧಿಗೆ ಪ್ರಖರತೆ ಕೊಡುವುದು ಯಾರು ಅಂತ ಕೇಳಿದರೆ ಅದು ಸರಸ್ವತಿ ಮಾತೆ. ಅಂತಹ ತಾಯಿ ಅನುಗ್ರಹವನ್ನು ಕೊಟ್ಟರೆ ಮಾತ್ರ ಮನುಷ್ಯನ ಜೀವನ ಸಾರ್ಥಕ ಆಗ್ತದೆ. ಹುಟ್ಟುವಾಗ ಎಲ್ಲರೂ ಜಂತುಗಳು ಅಂತ ಹೇಳ್ತಾರೆ, ಆಮೇಲೆ ಅವ ಮನುಷ್ಯ ಆಗುವುದು. ಜನ್ಮನಾ ಜಾಯತೆ ಜಂತು. ಹಾಗಾಗಿ ಮನುಷ್ಯ ಆಗಬೇಕು ಅಂತಿದ್ದರೆ ಅವನಲ್ಲಿ ಮನುಷ್ಯತ್ವ ಬರಬೇಕು. ಆ ಮನುಷ್ಯತ್ವ ಬರಬೇಕು ಅಂತಿದ್ದರೆ ಅವನ ಬುದ್ಧಿ ಹರಿತವಾಗಿರಬೇಕು, ಅವನಿಗೆ ಜ್ಞಾನ ಬರಬೇಕು. ಆ ಜ್ಞಾನದ ಅಧಿದೈವ ಯಾರು ಅಂತ ಕೇಳಿದರೆ ಅದು ಶ್ರೀಮಾನ್ ಮಹಾ ಸರಸ್ವತಿ, ಭಾರತಿ ದೇವಿ, ವೀಣಾಪಾಣಿ, ಕಮ್ಮನ ರಾಣಿ, ಸರ್ವೇಶ್ವರಿ. ಹಾಗೆ ಎಲ್ಲ ರೀತಿಯ ಕಲೆಗಳಿಗೆ ಕೂಡ ಅಧಿಷ್ಠಾತ್ರಿ ದೇವತೆ. 64 ರೀತಿಯ ಕಲೆಗಳಿದ್ದಾವೆ ನಮ್ಮಲ್ಲಿ. ಈ 64 ಕಲೆಗಳಿಗೂ ಅಧಿದೇವತೆ ಯಾರು ಅಂತ ಕೇಳಿದರೆ ಸಕಲ ಕಲಾ ವಲ್ಲಭೆಯಾಗಿರತಕ್ಕಂತಹ ಶ್ರೀ ಶಾರದಾದೇವಿ. ಹಾಗಾಗಿ ಆ ಕಲಾಸಿದ್ಧಿಗಳನ್ನು ಪಡೆಯಬೇಕು ಅಂತಿದ್ದರೆ ಆಕೆಯ ಅನುಗ್ರಹ ಬೇಕು. ಸಾಂದೀಪನಿಯವರ ಆಶ್ರಮದಲ್ಲಿ 64 ದಿವಸದಲ್ಲಿ 64 ಕಲೆಗಳು ಅಥವಾ 64 ವಿದ್ಯೆಗಳನ್ನು ಕೃಷ್ಣ ಬಲರಾಮರು ಕಲಿತಿದ್ದಾರೆ ಅಂತ ನಮಗೆ ಹರಿವಂಶದಲ್ಲಿ ಬರುತ್ತದೆ. ಹಾಗಿದ್ರೆ ಅವರಿಗೆ ಅಷ್ಟರ ಮಟ್ಟಿಗೆ ಈ ಮಾತೆಯ ಅನುಗ್ರಹ ಇತ್ತು ಅಂತ ಅರ್ಥ. ಹಾಗಾಗಿ ಅಧ್ಯಯನದಿಂದ ಪರಿಶ್ರಮದಿಂದ ಬರ್ತದೆ ಸರಿ, ಆದರೆ ಆ ಪ್ರಾಪ್ತಿ ನಮಗೆ ಬರಬೇಕು ಅಂತ ಇದ್ದರೆ ಅವು ತಾಯಿಯ ಅನುಗ್ರಹ ಖಂಡಿತ ಬೇಕಾಗ್ತದೆ. ಹಾಗಾಗಿ ನಾವು ಈ ವಿಜಯದಶಮಿಯ ದಿವಸ ಸಣ್ಣ ಮಕ್ಕಳಿಗೆ ಅಕ್ಕಿಯಲ್ಲಿ ಬರೆಸ್ತೇವೆ, ಶ್ರೀ ಗುರು ಗಣಾಧಿಪತಿಯೇ ನಮಃ, ಶ್ರೀ ಶಾರದಾಂಬೆಯೇ ನಮಃ ಅಂತೇಳಿ. ಆ ಬರಹವೇ ಅವರ ಮನಸ್ಸಿನಲ್ಲಿ ನಿಂತು ಅವರು ವಿದ್ಯಾವಂತರಾಗುವುದಕ್ಕೆ ದೇವರ ಅನುಗ್ರಹ, ಶಾರದೆಯ ಅನುಗ್ರಹ ಅದು ಬರಬೇಕು ಎನ್ನುವಂಥ ಇಚ್ಛೆಯ ಮೂಲಕವಾಗಿ ಅದನ್ನು ನಾವು ಮಾಡುವುದು. ಹಿಂದೆಲ್ಲ ಅದು ಬಹಳ ಖಂಡಿತವಾಗಿ ಅದನ್ನು ಮಾಡ್ತಾಯಿದ್ರು. ಯಾವ ಮಕ್ಕಳಿಗೂ ಕೂಡ ಅಕ್ಕಿಯಲ್ಲಿ ಬರೆಸದೆ ಇರ್ತಾ ಇರಲಿಲ್ಲ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ ಮಕ್ಕಳು ಬೇಬಿ ಸಿಟ್ಟಿಂಗಿಗೆ ಹೋಗ್ತವೆ ನೋಡಿ. ಹಾಗಾಗಿ ಇದರ ಬಗ್ಗೆ ನಿಮಗೆ ಸಾಧ್ಯ ಆದಾಗ ಆ ಶಾರದಾ ಪೂಜೆಯ ದಿವಸ ಆದರೂ ಕೂಡ ಅಕ್ಕಿಯಲ್ಲಿ ಬರೆಸುವಂಥ ಒಂದು ಕಾರ್ಯಕ್ಕೆ ಹೋಗಿ ನೀವು ಮನಸ್ಸು ಮಾಡಿ. ದೇವಸ್ಥಾನಗಳಲ್ಲಿ ಅದಕ್ಕೆ ಕೆಲವು ದೇವಸ್ಥಾನಗಳಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಉದಾಹರಣೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ಅದು ವಿಜಯದಶಮಿ ದಿವಸ ಉಂಟದು. ಎಷ್ಟೋ ಮಂದಿ ಮಕ್ಕಳು ಅಲ್ಲಿ ಬರ್ತಾರೆ. ದೇವರ ಸನ್ನಿಧಿಯಲ್ಲಿ ಸಾಮಾನ್ಯವಾಗಿ ನಮಗೊಂದು ಇರ್ತದೆ, ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮೊದಲು ಅನ್ನ ಊಟ ಮಾಡಿಸುವುದು ಇಂಥ ಒಂದು ದೇವರ ಕ್ಷೇತ್ರದಲ್ಲಿ ಅಂತೇಳಿ, ಕೂದಲು ತೆಗೆಸುವುದು ಇಂಥ ಒಂದು ದೇವರ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಹಾಗೆ ಅಕ್ಷರ ಅಭ್ಯಾಸ ಮಾಡಿಸೋದು ಕೂಡ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಅಂತ ನೀವು ಸಂಕಲ್ಪ ಮಾಡಿದರೆ, ಅಥವಾ ನವರಾತ್ರಿ ವಿಜಯದಶಮಿ ದಿವಸ ಅಥವಾ ಅದರ ತಾತ್ಪರ್ಯ ನೋಡಿ. ವೀಕ್ಷಕರೇ, ಇಷ್ಟು ಹೊತ್ತಿನಿಂದ ನೀವು ನಿರಂತರವಾಗಿ ಕಾಯ್ತಾ ಇದ್ದಂತಹ ದೃಶ್ಯ ಇನ್ನೇನು ಸನ್ನಿಹಿತ ಆಗಿದೆ. ಆ ತಾಯಿಯ ಎಲ್ಲ ವಿಸರ್ಜನಾ ಪ್ರಕ್ರಿಯೆಗಳು ಕೂಡ ನೆರವೇರಿ ಈಗ ಆಕೆ ನಿಧಾನವಾಗಿ ನೀರಿನಲ್ಲಿ ಇಳಿದು ಹೋಗ್ತಾ ಇರುವಂತಹ ಸುಂದರವಾದ ಮತ್ತು ಭಾವುಕವಾದ ಕ್ಷಣಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಅಕ್ಷರ ಆದಿ ದೇವತೆಯಾದಂತಹ ಮಹಾತಾಯಿ ಶಾರದಾದೇವಿ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಅನುಗ್ರಹ ಮಾಡಬೇಕು ಎನ್ನುವಂಥ ಸಂಕಲ್ಪ ಭಕ್ತರಾದಂಥ ನಮಗೆ ಬರುವಂಥದ್ದು. ಹಾಗಾಗಿ ಸರಸ್ವತಿಯನ್ನು ನಿರಂತರವಾಗಿ ಧ್ಯಾನ ಮಾಡ್ತಾ ಇರುವಂಥ ನಮ್ಮಂಥವರಿಗೆ ಆ ತಾಯಿಯ ಅನುಗ್ರಹ ಅದು ಶಾಶ್ವತವಾಗಿ ಬರಬೇಕು ಎನ್ನುವ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಇದಕ್ಕೆ ಸಾಕ್ಷಿಯಾಗಿದ್ದೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಶಾರದೆಯ ಸೇವೆಯನ್ನು ನಾವು ಮಾಡಿದ್ದೇವೆ ಎನ್ನುವಂಥ ಕೃತಾರ್ಥ ಭಾವನೆ ನಮಗುಂಟು. ನಾವು ಅದನ್ನು ಸಾರ್ಥಕವಾಗಿ ಮಾಡಿದ್ದೇವೆ ಎನ್ನುವಂಥ ಭಾವ ಆ ತಾಯಿಯ ಮುಖಮುದ್ರೆಯಲ್ಲಿ ಕೂಡ ನಮಗೆ ಕಾಣುತ್ತದೆ. ಇಲ್ಲದೇ ಇದ್ದರೆ ಆ ರೀತಿಯ ಪ್ರಸನ್ನತೆ ಇರುವುದಕ್ಕೆ ಸಾಧ್ಯ ಇಲ್ಲ. ಬಹಳ ಮದುಮಗಲ ಹಾಗೆ ಸಿಂಗರಿಸಲ್ಪಟ್ಟಂತಹ ಒಂದು ತಾಯಿಯ ರೂಪ ಅದು. ಒಂದು ನಾಚಿಕೆಯಿಂದ ತಲೆ ತಗ್ಗಿಸಿರುವ ಹಾಗೆ, ಆದರೆ ಅನುಗ್ರಹ ದೃಷ್ಟಿ ಆ ಕಣ್ಣುಗಳಲ್ಲಿ ಕಾಣುತ್ತದೆ. ಮುಖದಲ್ಲಿ ಪ್ರಸನ್ನತೆ ಇದೆ, ಮುಗ್ಧ ಭಾವ ಇದೆ, ಮತ್ತು ತುಟಿಗಳಲ್ಲಿ ಒಂದು ಕಿರುನಗೆ,
ಬೇಕೋ ಬೇಡವೋ ಅಂತ ಇದ್ದ ಹಾಗೆ ಇದೆ. ಇದೆಲ್ಲವೂ ಕೂಡ ಸಂತೃಪ್ತಿಯ ಒಂದು ಛಾಯೆ ಅಂತ ನಮಗೆ ಹೇಳ್ಬೋದು. ಹಾಗಾಗಿ ಏನು ಎಲ್ಲ ಭಕ್ತರು ಭಾವುಕರು ಸೇರಿ ಆ ಶಾರದಾ ಪೂಜೆಯನ್ನು ನೆರವೇರಿಸಿದ್ದಾರೋ ಅದು ಸಾರ್ಥಕ ಆಗಿದೆ ಅಂತ ಅರ್ಥ. ಎಲ್ಲರೂ ಕೂಡ ಅದಕ್ಕೆ ಸಂಭ್ರಮದಿಂದ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ನಿಸ್ವಾರ್ಥ ಭಾವದಿಂದ ತೊಡಗಿಸಿಕೊಂಡಿದ್ದಾರೆ ಎನ್ನುವ ಅರ್ಥ. ಹಾಗಾಗಿ ಒಂದು ವಿಗ್ರಹ ಎನ್ನುವಂಥದ್ದು ಮಣ್ಣಿನ ಮೂರ್ತಿಯಾಗಿದ್ದರೂ ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠೆ ಆದ ಮೇಲೆ ನೂರಾರು ಸಾವಿರಾರು ಲಕ್ಷಾಂತರ ಜನರು ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿದಾಗ ಸಹಜವಾಗಿ ಅದು ದೇವತಾ ವಿಗ್ರಹ ಆಗ್ತದೆ ಮತ್ತು ದೇವತೆಯೇ ಆಗಿಬಿಡ್ತದೆ. ನಾವು ಅದನ್ನಂತೆ ವಿಗ್ರಹ ಅಂತ ಹೇಳಲಿಕ್ಕಿಲ್ಲ, ಅದು ದೇವರಂತಲೇ ಹೇಳೋದು. ಆ ರೀತಿಯದ್ದಾದಂತಹ ದೇವತೆಯ ಒಂದು ಮೂರ್ತಿ ಅದು. ನಿಜವಾದ ಶಾರದಾ ದೇವಿ ನಮ್ಮ ಇದನ್ನು ಇದ್ದ ಹಾಗೆ ಅನುಗ್ರಹವನ್ನು ಮಾಡಿದ್ದಾಳೆ. ಆ ಅನುಗ್ರಹದ ಒಂದು ಸಾರ್ಥಕತೆ ಇರುವಂಥದ್ದು ಇವತ್ತು ಅವಳು ಜಲಾಂತರ್ಗಾಮಿಯಾಗುತ್ತಿರುವಂಥ ಈ ಕ್ಷಣದಲ್ಲಿ ಆಕೆಯನ್ನು ನೋಡುವಂಥ ನಮಗೆ. ಇವತ್ತು ನಾವು ಆ ತಾಯಿಯನ್ನು ಕಳುಹಿಸಿಕೊಟ್ಟಿದ್ದೇವೆ ಎನ್ನುವ ಮಾತ್ರಕ್ಕೆ ಆಕೆ ನಮ್ಮಿಂದ ಅಗಲಿ ಹೋಗಿದ್ದಾಳೆ ಅಂತ ಅರ್ಥ ಅಲ್ಲ. ಅವಳು ಆಕಾಶ ಅಭಿಮಾನಿ ದೇವತೆ. ಹಾಗಾಗಿ ಆಕಾಶ ವ್ಯಾಪಿಯಾಗಿ ಆ ತಾಯಿಯ ಅನುಗ್ರಹ ನಮಗೆ ಸದಾ ಇದೆ. ಆ ಅನುಗ್ರಹದ ಬೆಳಕಿನಲ್ಲಿ ನಮ್ಮ ಬದುಕನ್ನು ಮುಂದೆ ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಜ್ಞಾನವನ್ನು ನಿಕಷಕ್ಕೆ ಒಡ್ಡುವ ರೀತಿಯಲ್ಲಿ ತಾಯಿಯ ಅನುಗ್ರಹ ನಮಗೆ ಆಗಿದಂತೆ ನಾವು ತಿಳಿಬೇಕು. ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನಮಗೆ ಆ ದೇವಿಯ ಅನುಗ್ರಹ, ಅದು ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ನಾವು ಮಾಡುತ್ತಿರುವಂಥ ವ್ಯವಹಾರ ಇರ್ಬೋದು, ನಾವು ಏನು ಸಂಕಲ್ಪ ಮಾಡಿದ್ದೇವೆ ಅದೆಲ್ಲವನ್ನು ಕೂಡ ಈಡೇರಿಸುವಂಥ ಸ್ಥಿತಿಯಲ್ಲಿ ಆ ತಾಯಿಯ ಅನುಗ್ರಹ ನಮಗೆ ಬರಬೇಕು ಅಂತ ಇರ್ಬೋದು. ಸೇವೆ ಮಾಡಿದವರು ಅಥವಾ ಕೈ ಮುಗಿದವರು, ಪ್ರಾರ್ಥಿಸಿದವರು ಎಲ್ಲರಿಗೂ ಕೂಡ ಒಂದೇ ಫಲ ಇರುವಂಥದ್ದು. ಏನಾದರೂ ಕೊಟ್ಟು ದೇವರನ್ನು ನಾವು ಹೋಲಿಸಿಕೊಳ್ತೇವೆ ಅಂತ ಏನಿಲ್ಲ. ಕೊಡಲಿಕ್ಕೆ ಇದ್ದವರು ಕೊಡ್ತಾರೆ, ಕೊಡಲಿಕ್ಕೆ ಇಲ್ಲದೇ ಇದ್ದವರು ಭಾವ, ಭಕ್ತಿ, ಪ್ರೀತಿ ಅದನ್ನು ಮಾತ್ರ ಕೊಡ್ತಾರೆ. ಹಾಗಾಗಿ ಅಂತರಂಗ ಶುದ್ಧಿಯಿಂದ ನಾವು ಏನು ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಹೂ ಕೊಡುವಲ್ಲಿ ಹೂವಿನ ಹೆಸರು ಕೊಟ್ಟರೂ ಕೂಡ ಅದು ಭಗವಂತನಿಗೆ ಅರ್ಪಿತ ಆಗ್ತದೆ. ಆದರೆ ಒಳಗಿನ ಭಾವ ನಮಗೆ ಮುಖ್ಯ. ನಾವು ಏನು ಮಾಡುತ್ತೇವೆ ಎನ್ನುವಂಥದ್ದು ಅದನ್ನು ಹೊಂದಿಕೊಂಡಿರುವಂಥದ್ದು. ಬಹುಶಃ ಅದೆಲ್ಲವನ್ನು ಕೂಡ ಮನುಷ್ಯನಿಗಿಂತ ಹೆಚ್ಚು ದೇವರು ತಿಳ್ಕೊಳ್ತಾರೆ. ಹಾಗಾಗಿ ನಾವು ಯಾವ ಪ್ರದರ್ಶನ ಮಾಡುವಂಥ ಅಗತ್ಯ ಇಲ್ಲ. ನಾವು ಪ್ರಾಮಾಣಿಕವಾಗಿ ಪ್ರಾಂಜಲ ಭಾವದಿಂದ ಆ ದೇವರನ್ನು ನುತಿಸಿದ್ದೇವೆ ಅಂತಾದರೆ, ನಾವು ಮನಪೂರ್ವಕವಾಗಿ ಆಕೆಯ ಸೇವೆಯನ್ನು ಪ್ರಾರ್ಥನೆಯನ್ನು ಮಾಡಿದ್ದೇವೆ, ನಂಬಿದ್ದೇವೆ, ಆಕೆಯ ಶಕ್ತಿಯ ಬಗ್ಗೆ ನಮಗೆ ಶ್ರದ್ಧೆ ಇದೆ ಅಂತ ಹೇಳಿದರೆ ಶ್ರದ್ಧಾವಾನ್ ಲಭತೆ ಜ್ಞಾನ, ದೇವರ ಅನುಗ್ರಹ ಖಂಡಿತ ಬರ್ತದೆ. ಉದ್ಯಮ, ಸಾಹಸ, ಬುದ್ಧಿ, ಶಕ್ತಿ, ಪರಾಕ್ರಮ ಇದು ಎಲ್ಲ ಪುರುಷ ಪ್ರಯತ್ನಗಳು. ಈ ಪುರುಷ ಪ್ರಯತ್ನಗಳು ಸರಿಯಾದ ದಾರಿಯಲ್ಲಿ ಹೋದರೆ ಸಪ್ತಮಂ ದೈವ ಚಿಂತನ, ಕೊನೆಗೆ ಆ ದೇವರ ಅನುಗ್ರಹ ನಮಗಾಗುತ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ದೇವಿಯ ದರ್ಶನವನ್ನು ಪಡೆದುಕೊಂಡು ಆಕೆಯ ಸೇವೆಯನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಆ ಶಾರದಾ ಅನುಗ್ರಹ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಆ ಶಾರದಾ ದೇವಿಯನ್ನು ಭಕ್ತಿಯಿಂದ ನಾವು ಸ್ತುತಿಸೋಣ. ಶಾರದಾ ದೇವಿಯ ಒಂದು ಅನುಗ್ರಹ ಎಲ್ಲ ಕಾಲಕ್ಕೂ ನಮಗೆ ಬರಲಿ. ಈ ವರ್ಷ ಹೋದಂತಹ ತಾಯಿ ಬರೋ ವರ್ಷ ಮತ್ತೆ ಬರ್ತಾಳೆ, ಮತ್ತೆ ಆಕೆಯ ಸೇವೆಯನ್ನು ಮಾಡುವಂಥ ಅವಕಾಶ ನಮಗೆ ಬರ್ತದೆ ಅಂತ ತಾಯಿ ಸರಸ್ವತಿಗೆ ಮತ್ತೆ ಮತ್ತೆ ನಾವು ನಮಸ್ಕಾರವನ್ನು ಮಾಡಬೇಕು. ಆಕೆಯ ಭಕ್ತಿಯ ಕಾಣಿಕೆಯನ್ನು ಸಲ್ಲಿಸಬೇಕು. ನೋಡಿ, ಕೊನೆಯ ಕ್ಷಣದಲ್ಲಿ ಆಕೆಯ ಮುಖವನ್ನು ನೋಡಿ ಕಣ್ತುಂಬಿಕೊಡುವುದಕ್ಕೆ ಅವಕಾಶ ಇರುವುದು ವೀಕ್ಷಕರೇ. ಇಳಿದು 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 ಜಲಾಂತರ್ಗಾಮಿಯಾಗಿ ಜಲದೇವತೆಯಾಗಿ ಸರಸ್ವತಿ ನದಿ ಪ್ರವಹಿಸುವಂಥ ಒಂದು ಸ್ಥಿತಿ, ಗುಪ್ತಗಾಮಿನಿಯಾಗಿರುವುದು ಗಂಗಾ ಯಮುನಾ ನದಿಗಳ ಜೊತೆಗೆ ಗುಪ್ತಗಾಮಿನಿಯಾಗಿರುವಂಥ ತ್ರಿವೇಣಿ ಸಂಗಮದಲ್ಲಿ ಆ ದೇವಿಯ ಒಂದು ಜಲರೂಪಿ ಶಕ್ತಿಯನ್ನು ನಾವು ಕಾಣಬಹುದು. ಈಗ ಅದೇ ತತ್ವವನ್ನು ಆಧರಿಸಿ ನಾವು ಪೂಜೆ ಮಾಡಿದಂತಹ ಶಾರದಾಂಬೆ ಜಲಾಂತರ್ಗಾಮಿ ಹಾಗೆ ಹೋಗ್ತಾ ಇದ್ದಾಳೆ. ಹೋಗುವ ಈ ಒಂದು ಕ್ಷಣದಲ್ಲಿಯೂ ಕೂಡ ಬಹಳ ಭಾವಪೂರ್ಣರಾಗಿ ನಮ್ಮನ್ನೆಲ್ಲ ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡಿ ಹರಸಿ ಆಶೀರ್ವದಿಸಿ ಚೆನ್ನಾಗಿರಿ ಮಕ್ಕಳೇ ಎನ್ನುವಂಥ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ ತಾಯಿ. ನಮ್ಮೆಲ್ಲ ಸದಾ ನಿಮಗೆ ಇರಲಿ ಇದೆ ಎನ್ನುವಂಥ ಭಾವ ಆ ಮುಖದಲ್ಲಿ, ಆ ಕಣ್ಣಿನಲ್ಲಿ ನಮಗೆ ಕಾಣ್ತಾ ಇದೆ. ತೇಜಪುಂಜವಾದ ಮುಖಮುದ್ರೆಯನ್ನು ಹೊಂದುವಂಥ ದೇವಿಯ ದರ್ಶನ ಬಹುಶಃ ನಾವು ಮಾಡಿದ್ದು ಅದು ಮರೆಯಾಗಲಿಕ್ಕಿಲ್ಲ. ಕಣ್ಣ ಮುಂಭಾಗದಲ್ಲಿರುವಂಥ ಈ ಮೃಣ್ಮಯವಾದಂಥ ಮೂರ್ತಿ ಈಗ ಜಲವನ್ನು ಸೇರಿರ್ಬೋದು, ಆದರೆ ಆ ದೇವಿಯನ್ನು ನಾವು ಕಣ್ತುಂಬಿಕೊಂಡಿದ್ದೇವಲ್ಲ, ಈಗ ನಾವು ಮನಸ್ಸಿನಲ್ಲಿ ಆಕೆಯನ್ನು ಪ್ರತಿಷ್ಠಾಪಿಸಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಅದು ಶಾಶ್ವತವಾಗಿ ಸ್ಥಾಯಿಯಾಗಿ ಆ ಬಿಂಬ ಅದಿರ್ತದೆ. ಆ ಶಾರದಾ ಮಾತೆಯ ವಿಗ್ರಹ ಹೇಗಿತ್ತು, ಆಕೆಯ ಮುಖ್ಯಮುದ್ರೆ ಹೇಗಿತ್ತು ಎನ್ನುವುದು ಈಗಲೂ ನಮ್ಮ ಕಣ್ಣಿಗೆ ಕಾಣುವ ಸ್ಥಿತಿಯಲ್ಲಿ ಆ ದೇವಿಯನ್ನು